ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈ ರೇಣುಕಾಸ್ವಾಮಿ ತಾಯಿ ಪ್ರತಿಕೂಲ ಸಾಕ್ಷಿ ಮಾಡುವಂತೆ ಮನವಿ ಹೋಗಿದ್ಯಂತೆ. ಪ್ರಾಸಿಕ್ಯೂಷನ್ಗೆ ಮನವಿ ಹೋಗಿದ್ದು ಪ್ರಾಸಿಕ್ಯೂಷನ್ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಈಗ ಟ್ರಯಲ್ ವೇಳೆ ಗೊಂದಲ ಹೇಳಿಕೆಯನ್ನ ರತ್ನಪ್ರಭಾ ರೇಣುಕಾಸ್ವಾಮಿ ತಾಯಿ ಕೊಟ್ಟಿದ್ರು. ಟ್ರಯಲ್ ವೇಳೆ ಗೊಂದಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರತ್ನಪ್ರಭಾ ಕೊಟ್ಟ ಹೇಳಿಕೆಯಲ್ಲಿ ಗೊಂದಲ ಇದ್ದಾವೆ. ಪುತ್ರನ ಫೋನ್ ನಂಬರ್, ಮೃತದೇಹ ವೀಕ್ಷಿಸಿದ ವೇಳೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಒಂದಕ್ಕೊಂದು ತಡೆ ಆಗ್ತಾ ಇಲ್ಲ. ದ್ವಂದ್ವ ಹೇಳಿಕೆ ಕೊಟ್ಟಿದ್ದಾರಂತೆ. ಓಕೆ, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ 1.5-2 ವರ್ಷ ಆಗ್ತಾ ಬಂತು. ಟ್ರಯಲ್ ನಡೀತಾ ಇದೆ. ಈಗ ಯಾರ ಹಣೆ ಬರ ಹೆಂಗಾಗುತ್ತೆ, ಈಗ ಅದ್ರಲ್ಲಿ ಆಗಿರುವಂತಹ ಆರೋಪಿಗಳ ಕಥೆ ಅನ್ನೋದು ಒಂದ್ ಕಡೆ ಕುತೂಹಲ. ಮತ್ತೊಂದ್ ಕಡೆ ಟ್ರಯಲ್ಗೆ ಇವರ ತಂದೆ ತಾಯಿಯನ್ನು ಕೂಡ ಕರೆಸಿದ್ದಾರೆ. ಟ್ರಯಲ್ ವೇಳೆ ಸ್ಟೇಟ್ಮೆಂಟ್ಗಳನ್ನು ತಗೊಳ್ತಾರಲ್ಲ, ಅವ್ರ ತಾಯಿ ಗೊಂದಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಫೋನ್ ನಂಬರು ಮತ್ತೊಂದು ಮಗದೊಂದು ಎಲ್ಲ ಈ ಕೋರ್ಟ್ ಎಲ್ಲ ಮೊದಲನೇ ಬಾರಿ ಫೇಸ್ ಮಾಡ್ತಿರ್ತಾರೆ. ಅವ್ರಿಗೂ ಹೊಸದಿದೆಲ್ಲ. ಆರೋಪಿ ಪವಿತ್ರ ಗೌಡಗೆ ಇನ್ನೂ ಕೂಡ ಮನೆಯೂಟ ಸಿಕ್ಕಿಲ್ಲ. ಕೋರ್ಟ್ ಆದೇಶ ಇದ್ರೂ ಕೂಡ ಊಟವನ್ನ ಜೈಲಧಿಕಾರಿಗಳು ಕೊಟ್ಟಿಲ್ವಂತೆ. ವಾರಕ್ಕೊಂದ್ಸಲ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೋರ್ಟ್ ಹೇಳಿತ್ತು. ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಪವಿತ್ರ ಗೌಡ ಸಲ್ಲಿಸಿದ್ದಾರೆ. ಪವಿತ್ರ ಗೌಡ ತಾಯಿ ಸಲ್ಲಿಸಿದ್ದಾರೆ. ಇವಾಗ ಊಟ ನೀಡ್ತಾ ಇಲ್ಲ. ಅರ್ಜಿ ಸಲ್ಲಿಸಿದ್ರು ಕೂಡ ಊಟ ಕೊಡಕ್ ಬಿಡ್ತಾ ಇಲ್ಲ. ಇವರು ನಮಗೆ ಮನೆ ಊಟ ಬೇಕು, ಅಡ್ಜಸ್ಟ್ ಆಗ್ತಿಲ್ಲ ಅಂತ ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ವಾರಕ್ಕೊಂದ್ಸಲ ನೀವು ಹೌದು ನಿಮ್ಮ ಮನೆಯಿಂದ ತರಿಸ್ಕೋಬಹುದು ಅಂತ ಹೇಳಿತ್ತು. ಬಟ್ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ವಂತೆ. ಯಾಕೆ ಪದೇ 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 ಕೋರ್ಟ್ ಆದೇಶದ ಉಲ್ಲಂಘನೆ ಆಗ್ತಾ ಇದೆಯಾ ಕೋರ್ಟ್ನಲ್ಲಿ ಅನ್ನುವಂತಹ ಪ್ರಶ್ನೆ ಈ ಕೇಸ್ನಲ್ಲಿ ಸಹಜವಾಗಿ ಕಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಮೊದಲನೇದು, ಒಂದು ತಲೆದಿಂಬು, ಒಂದು ಬೆಚ್ಚಗಿರೋ ಬೆಡ್ಶೀಟ್ ಕೊಡೋ ವಿಚಾರಕ್ಕೂ 3-4 ಸಲ ಅರ್ಜಿ ಹಾಕೊಂಡು ಹೋದ್ರು. ಯಾರು? ದರ್ಶನ್ ಅವರು. ಅದ್ರ ಬೆನ್ನಲ್ಲೇ ಇವರು ಈ ಊಟದ ವಿಚಾರವಾಗೂ ಅಷ್ಟೇ. ಕೋರ್ಟ್ ಹೇಳಿದ್ರು ಕೂಡ ಜೈಲಧಿಕಾರಿಗಳು ಅದನ್ನ ಉಲ್ಲಂಘಿಸ್ತಾ ಇದ್ದಾರಾ? ಆಕ್ಚುಲ್ ಆಗಿ ಏನಾಗ್ತಾ ಇದೆ? ಮೋರ್ ಡೀಟೇಲ್ಸ್ ನನ್ನ ಕೈಲಿಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಇದೊಂದು ಪರ್ಟಿಕ್ಯುಲರ್ ಕೇಸ್ನಲ್ಲಿ ದರ್ಶನ್ ಅವರ ಬೆಡ್ಶೀಟ್ ವಿಚಾರ ತಗೊಳ್ಳೋಣ, ಇವ್ರ ಮನೆ ಊಟ ತಗೊಳ್ಳೋಣ. ಕೋರ್ಟ್ ತಥಾಸ್ತು ಅಂದ್ರೂ ಜೈಲಧಿಕಾರಿಗಳು ಕೊಡ್ತಾ ಇಲ್ಲ ಅನ್ನುವ ಆರೋಪಗಳು ಪದೇ ಪದೇ ಕೇಳಿ ಬರ್ತದೆ. ಯಾಕೆ? ಎಲ್ಲಿ ಮಿಸ್ ಹೊಡಿತಾ ಇದೆ? ವಿದ್ಯೆ, ಇಲ್ಲಿ ಪವಿತ್ರ ಗೌಡ ಏನು ಮನೆ ಊಟ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಏನು ವಿಚಾರಣೆ ನಡೀತು, ಆಗ ಮನೆ ಊಟ ವಾರಕ್ಕೊಮ್ಮೆ ಮನೆ ಊಟ ಕೊಡ್ಬೇಕು ಅಂತ ಒಂದು ಆದೇಶವನ್ನ ಕೊಟ್ಟಿದ್ರು. ಆದ್ರೆ ಅದಕ್ಕೆ ಒಂದು ಆಕ್ಷೇಪಣೆಯನ್ನ ಜೊತೆಗೆ ಏನು ಸ್ಪಷ್ಟೀಕರಣವನ್ನ ಕೊಡೋದಕ್ಕೆ ಜೈಲು ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ನಡೆದಂತ ವಿಚಾರಣಾ ಸಂದರ್ಭದಲ್ಲಿ ಅವರ ತಾಯಿ ಅಂದ್ರೆ ರೇಣುಕಾ ಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿ ಇರಿದಂತ ಪವಿತ್ರ ಗೌಡ ಅವರ ತಾಯಿ ನೀಡಿದಂತ ಒಂದು ಮನವಿ ಜೊತೆಗೆ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಅಂದ್ರೆ ಜೈಲು ಅಧಿಕಾರಿಗಳು ಯಾವುದೇ ರೀತಿಯಾದಂತ ಸ್ಪಷ್ಟೀಕರಣ ಕೊಡೋದಕ್ಕಿಂತ ಮುಂಚಿತವಾಗಿ ನ್ಯಾಯಾಲಯ ಮನೆ ಊಟವನ್ನ ಕೊಡಬೇಕು ಅಂತ ಒಂದು ಆದೇಶವನ್ನ ಮಾಡಲಾಗಿದೆ. ಇಲ್ಲಿ ಏನು ಕೋರ್ಟ್ ಆದೇಶವನ್ನ ಪಾಲಿಸಬೇಕು, ಆದ್ರೆ ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದ ಪಾಲನೆಯನ್ನ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಒಂದೊಂದು ರೀತಿಯಾಗಿ ಜೈಲಧಿಕಾರಿಗಳ ವಿರುದ್ಧ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಆದೇಶವನ್ನ ಸಹ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ತಾಯಿ ಮತ್ತೆ ಅವರ ತಂದೆಯನ್ನ ವಿಟ್ನೆಸ್ ಆಗಿ ಒಂದು ಟ್ರಯಲ್ ಸಂದರ್ಭದ ವಿಚಾರಣೆ ಮಾಡಿದಾಗ ಸಾಕ್ಷಿಯನ್ನ ನುಡಿದಿದಂತ ಅವರ ತಾಯಿಯನ್ನು ಸಹ ಇವತ್ತು ಏನು ಅವರ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಹ ಸಲ್ಲಿಸಿದ್ರು. ಅದರ ವಿಚಾರಣೆಯೂ ಸಹ ನಡೀತು. ಇಲ್ಲಿ ಆರೋಪಿಗಳ ಪರ ವಕೀಲರು ಇನ್ನು SPP ಅವರು ಸಲ್ಲಿಸಿರ್ತಕ್ಕಂತ ಒಂದು ಮನವಿಯನ್ನ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ವಾದವನ್ನ ಸಹ ಮಂಡಿಸಿದ್ರು. ಈ ಹಿನ್ನೆಲೆಯಲ್ಲಿ ರತ್ನಪ್ರಭಾ ಅವರು ಪೊಲೀಸರ ವಿಚಾರಣೆ ವೇಳೆ ಜೊತೆಗೆ ಏನು ಕಮಿಷನರ್ ವಿಚಾರಣೆ ವೇಳೆ ನೀಡಿದಂತ ಹೇಳಿಕೆಗಳು, ಅದು ಮಗನ ಮೊಬೈಲ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ದು, ಅದಕ್ಕೆ ಆ ನಂಬರ್ ಎಲ್ಲವೂ ಸಹ ಗೊತ್ತಿತ್ತು ಅನ್ನೋ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಟ್ರಯಲ್ ನಡೀತಕ್ಕಂತ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಆಕೆಯನ್ನ ವಿಟ್ನೆಸ್ ಅಂದ್ರೆ ಹಾಸ್ಟೈಲ್ ವಿಟ್ನೆಸ್ ಆಗಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಾಸಿಕ್ಯೂಷನ್ ಮನವಿ ಆಗಿತ್ತು. ಆ ಮನವಿಯನ್ನು ಸಹ ಇವತ್ತು ನ್ಯಾಯಾಲಯ ತಿರಸ್ಕಾರ ಮಾಡಲಾಗಿದೆ. ಇಲ್ಲಿ ಜೈಲು ಅಧಿಕಾರಿಗಳು ಮನೆ ಊಟಕ್ಕಾಗಿ ಒಂದು ಕಾರಣ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದು. ಅದು ಪವಿತ್ರ ಗೌಡ ಒಬ್ಬಳಿಗೆ ಕೊಟ್ರೆ ಇತರೆ ಆರೋಪಿಗಳು ಸಹ ಮನೆ ಊಟವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನ ಕೊಡೋದಕ್ಕೆ ಸಿದ್ಧರಾಗಿದ್ರು. ಆದ್ರೆ ಅಲ್ಲೂ ಸಹ ಹಿನ್ನಡೆಯಾಗಿದೆ. ಮತ್ತೊಂದು ಕಡೆ ಏನು ಹಾಸ್ಟೈಲ್ ವಿಟ್ನೆಸ್ ಆಗಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಾಸಿಕ್ಯೂಷನ್ ಮನವಿಯನ್ನ ಸಲ್ಲಿಸಿದ್ರು. ಎಸ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.